ಸಾವಿನ ಸೆರಗಿನಲ್ಲಿ ಮರಣದಂಡನೆಗೀಡಾದ ಕೈದಿಗಳ ಕಥೆಗಳು. ಲೇಖಕರು ಡಾಕ್ಟರ್ ಡಿ.ವಿ. ಗುರುಪ್ರಸಾದ್, ನಿವೃತ್ತ ಐಪಿಎಸ್ ಅಧಿಕಾರಿ. ಮೊದಲ ಕಥೆ, ಸೈಕೋ ಜೈಶಂಕರ್. ಏಪ್ರಿಲ್ 3ನೇ ತಾರೀಕು 2011. ಮಧ್ಯರಾತ್ರಿ ಕಳೆದು ಸುಮಾರು 1/4 ಗಂಟೆಯಾಗಿತ್ತು. ಹಿರಿಯೂರು ಪೊಲೀಸ್ ಠಾಣೆಯಲ್ಲಿ ಆ ರಾತ್ರಿ ಡ್ಯೂಟಿ ಮಾಡುತ್ತಿದ್ದವರು ಕೇವಲ 3 ಜನ. ಠಾಣಾಧಿಕಾರಿಯಾಗಿದ್ದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಠಾಣೆಯ ಸೆಂಟ್ರಿ ಹಾಗೂ ಠಾಣೆಯ ರೈಟರ್. ಉಳಿದವರೆಲ್ಲರೂ ರಾತ್ರಿ ಗಸ್ತಿಗೆ ಹೊರಟು ಹೋಗಿದ್ದರು. ಗಾಬರಿಗೊಂಡಿದ್ದ ವ್ಯಕ್ತಿಯೊಬ್ಬರು ಠಾಣೆಗೆ ಬಂದು ಸಾರ್ ಎಂದು ಟೇಬಲ್ ಮೇಲೆ ಬಡಿದು ತೂಕಡಿಸುತ್ತಿದ್ದ ಇನ್ಸ್ಪೆಕ್ಟರನ್ನು ಎಬ್ಬಿಸಿ, ಯಾರೋ ದುಷ್ಕರ್ಮಿಗಳು ನನ್ನ ತೋಟದ ಆಳುಮಗನ ಕೊಲೆ ಮಾಡಿ ಅವನ ಹೆಂಡತಿಯ ಬಲಾತ್ಕಾರ ಮಾಡಿ ಗುಡಿಸಲಿಗೆ ಬೆಂಕಿ ಹಾಕಿ ಹೋಗಿದ್ದಾರೆ, ಕೂಡಲೇ ಬನ್ನಿ ಎಂದರು. ಸ್ವಲ್ಪ ಸುಧಾರಿಸಿಕೊಂಡು ನಡೆದ ವಿಷಯವನ್ನು ಸವಿಸ್ತಾರವಾಗಿ ಹೇಳಿ ಎಂದರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ನನ್ನ ಹೆಸರು ಬಾಲಸುಬ್ರಹ್ಮಣ್ಯ. ನನಗೆ 64 ವರ್ಷ. ನಾನು ಇಲ್ಲೇ ವಿಜಯ ಬ್ಯಾಂಕ್ ಹಿಂಭಾಗದ ಮನೆಯಲ್ಲಿ ವಾಸವಾಗಿದ್ದೇನೆ. ಇಲ್ಲಿಂದ ಸುಮಾರು 7 ಕಿಲೋಮೀಟರ್ ದೂರದಲ್ಲಿರುವ ಯರದಹಳ್ಳಿಯ ಬಳಿ ನನಗೆ ಸುಮಾರು 15 ಎಕರೆ ತೋಟವಿದ್ದು ಅದರಲ್ಲಿ ದಾಳಿಂಬೆ ಹಾಗೂ ಸಪೋಟ ಬೆಳೆಸಿರುತ್ತೇನೆ. ನನ್ನ ತೋಟವನ್ನು ನೋಡಿಕೊಳ್ಳಲು ಸುಮಾರು 3 ತಿಂಗಳಿನಿಂದ ಉಪ್ಪಾರಹಳ್ಳಿಯ ರಂಗಸ್ವಾಮಿ ಮತ್ತು ಅವನ ಹೆಂಡತಿ ಮಾರಕ್ಕನನ್ನು ನೇಮಿಸಿಕೊಂಡಿದ್ದೆ. ಅವರು ತೋಟದ ಒಂದು ಮೂಲೆಯಲ್ಲಿ ಗುಡಿಸಲು ಹಾಕಿಕೊಂಡು ವಾಸವಾಗಿದ್ದರು. ನಿನ್ನೆ ಮಧ್ಯಾಹ್ನ ಕೂಲಿಯಾಳುಗಳಿಗೆ ಅವರ ಕೂಲಿಯನ್ನು ಬಟವಾಡೆ ಮಾಡಿ ಬಂದೆ. ರಾತ್ರಿ ಸುಮಾರು 11 ಗಂಟೆಗೆ ನಾನು ನನ್ನ ಮನೆಯಲ್ಲಿ ಮಲಗಿದ್ದಾಗ ನಮ್ಮ ಪಕ್ಕದ ತೋಟದಲ್ಲಿ ಕೆಲಸ ಮಾಡುವ ಪ್ರಸನ್ನ ನನಗೆ ದೂರವಾಣಿ ಮಾಡಿ, ನಮ್ಮ ಆಳುಮಗ ರಂಗಸ್ವಾಮಿಯ ಗುಡಿಸಲಿಗೆ ಬೆಂಕಿ ಬಿದ್ದಿದೆ, ಕೂಡಲೇ ಬನ್ನಿ ಎಂದ. ನಾನು ಗಾಬರಿಯಿಂದ ನನ್ನ ಜಮೀನಿಗೆ ಧಾವಿಸಿದೆ. ರಂಗಸ್ವಾಮಿಯ ಗುಡಿಸಲು ಬೆಂಕಿಯಿಂದ ಉರಿಯುತ್ತಿದ್ದು ಅಗ್ನಿಶಾಮಕ ದಳದವರು ಬಂದು ಬೆಂಕಿಯನ್ನು ಆರಿಸತೊಡಗಿದರು. ಅಷ್ಟರಲ್ಲಿ ತೋಟದಿಂದ ಹೆಣ್ಣಿನ ಚೀತ್ಕಾರ ಕೇಳಿಬಂದಿತು. ನಾನು ಅಲ್ಲಿಗೆ ಓಡಿ ಹೋಗಿ ನೋಡಿದಾಗ ರಂಗಸ್ವಾಮಿಯ ಹೆಂಡತಿ ಮಾರಕ್ಕ ನೆಲದ ಮೇಲೆ ಬಿದ್ದು ಒದ್ದಾಡುತ್ತಿದ್ದಳು. ಅವಳ ಕೈಕಾಲುಗಳನ್ನು ಬಟ್ಟೆಯಿಂದ ಬಿಗಿಯಲಾಗಿತ್ತು. ನಾವು ಅವಳನ್ನು ಬಂಧಮುಕ್ತಳನ್ನಾಗಿ ಮಾಡಿ ಏನಾಯಿತು ಎಂದು ಕೇಳಿದಾಗ, ರಾತ್ರಿ ಸುಮಾರು 10 ಗಂಟೆಗೆ ಗುಡಿಸಲಿನಲ್ಲಿ ತಾನು ಗಂಡನ ಜೊತೆ ಮಲಗಿದ್ದಾಗ ಸುಮಾರು 35 ವರ್ಷ ವಯಸ್ಸಿನ ವ್ಯಕ್ತಿಯೊಬ್ಬ ಏಕಾಏಕಿ ಗುಡಿಸಲಿಗೆ ನುಗ್ಗಿ ತಮ್ಮನ್ನು ಕಿರುಚಾಡದಂತೆ ಬೆದರಿಸಿ ಗಂಡ ರಂಗಸ್ವಾಮಿಯ ಕೈಕಾಲುಗಳನ್ನು ಕಟ್ಟಿ ಅನಂತರ ತನ್ನನ್ನು ತೋಟದ ಮಧ್ಯೆ ಕರೆದುಕೊಂಡು ಹೋಗಿ ತಾನು ಉಟ್ಟಿದ್ದ ಸೀರೆಯಿಂದ ಕೈಕಾಲುಗಳನ್ನು ಬಿಗಿದು ತನ್ನ ಮೇಲೆ ಬಲಾತ್ಕಾರ ಮಾಡಿದ ಎಂದಳು. ಗುಡಿಸಲಿಗೆ ಹೇಗೆ ಬೆಂಕಿ ಬಿತ್ತು ಎಂದು ನಾನು ಕೇಳಿದಾಗ, ಬಲಾತ್ಕಾರ ಮಾಡಿದವನೇ ಬೆಂಕಿ ಹಚ್ಚಿ ಓಡಿಹೋದ ಎಂದಳು. ಅಷ್ಟರಲ್ಲಿ ಅಗ್ನಿಶಾಮಕ ದಳದವರು ಗುಡಿಸಲಿನ ಬೆಂಕಿ ಆರಿಸಿದ್ದರು. ಗುಡಿಸಲಿನ ಒಳಗೆ ಮಲಗಿದ್ದ ರಂಗಸ್ವಾಮಿಯ ದೇಹ ಸುಟ್ಟು ಕರಕಲಾಗಿತ್ತು. ರಂಗಸ್ವಾಮಿಯ ಕೈಕಾಲು ಕಟ್ಟಿ ಗುಡಿಸಲಿಗೆ ಬೆಂಕಿ ಹಚ್ಚಿ ಮಾರಕ್ಕನ ಮೇಲೆ ಬಲಾತ್ಕಾರ ಮಾಡಿದ ಆ ಅಪರಿಚಿತ ವ್ಯಕ್ತಿಯನ್ನು ಪತ್ತೆ ಹಚ್ಚಿ ಕಾನೂನಿನ ಕ್ರಮ ಕೈಗೊಳ್ಳಿ ಎಂದರು ಆ ವ್ಯಕ್ತಿ. ಗಾಬರಿಯಾದ ಸಬ್ ಇನ್ಸ್ಪೆಕ್ಟರ್ ಹಿರಿಯೂರಿನಲ್ಲಿದ್ದ ಸರ್ಕಲ್ ಇನ್ಸ್ಪೆಕ್ಟರ್ ಹಾಗೂ ಡಿವೈಎಸ್ಪಿಗೆ ಫೋನ್ ಮಾಡಿ ಫೋನ್ ಮೂಲಕ ಮಾಹಿತಿ ತಿಳಿಸಿ ಅಪರಿಚಿತರ ಬಗ್ಗೆ ನಿಗಾ ಇಡಲು ಜಿಲ್ಲೆಯ ಇತರ ಠಾಣೆಗಳಿಗೆ ಸೂಚಿಸಲು ವೈರ್ಲೆಸ್ನಲ್ಲಿ ಹೇಳಿ ಕೂಡಲೇ ಬಾಲಸುಬ್ರಹ್ಮಣ್ಯಂ ತಂದಿದ್ದ ವಾಹನದಲ್ಲೇ ಸ್ಥಳಕ್ಕೆ ಧಾವಿಸಿದರು. ರಾತ್ರಿಯ ಕತ್ತಲಲ್ಲಿ ಸ್ಥಳ ಪರೀಕ್ಷೆ ಮಾಡಲು ಸಾಧ್ಯವಾಗದ ಕಾರಣ ಮಾರನೆಯ ದಿನ ಬೆಳಗಿನವರೆಗೆ ಕಾಯೋಣ ಎಂದ ಸಬ್ ಇನ್ಸ್ಪೆಕ್ಟರ್ ಕಾವಲಿಗೆ ಒಬ್ಬ ಕಾನ್ಸ್ಟೇಬಲ್ನನ್ನು ಬಿಟ್ಟು ಮಾರಕ್ಕನನ್ನು ವೈದ್ಯಕೀಯ ಪರೀಕ್ಷೆಗೆಂದು ಹಿರಿಯೂರಿನ ಸರ್ಕಾರಿ ಆಸ್ಪತ್ರೆಗೆ ಕರೆತಂದು ಸೇರಿಸಿದರು. ನಂತರ ಠಾಣೆಗೆ ವಾಪಸ್ಸಾಗಿ ಪ್ರಥಮ ವರ್ತಮಾನ ವರದಿಯನ್ನು ತಯಾರಿಸಿ ಸಂಬಂಧಪಟ್ಟವರಿಗೆ ರವಾನಿಸಿದರು. ಬೆಳಗಾದ ಕೂಡಲೇ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿದ್ದಲ್ಲದೆ ಮಾರಕ್ಕನ ವಿವರವಾದ ಹೇಳಿಕೆಯನ್ನು ಆಸ್ಪತ್ರೆಯಲ್ಲಿ ದಾಖಲಿಸಿಕೊಂಡರು. ಫಿರ್ಯಾದಿ ಹೇಳಿದ ಹೇಳಿಕೆಯನ್ನೇ ಪುನರುಚ್ಚರಿಸಿದ ಮಾರಕ್ಕ, ರಾತ್ರಿ ತಾನು ಹಾಗೂ ತನ್ನ ಗಂಡ ಊಟ ಮಾಡಿ ಮಲಗಿದ್ದಾಗ ಒಬ್ಬ ವ್ಯಕ್ತಿ ಏಕಾಏಕಿ ಗುಡಿಸಲಿನ ಒಳಗೆ ಬಂದು ಕಿರುಚಾಡದಂತೆ ತನಗೆ ಹೆದರಿಸಿ ಗುಡಿಸಲಿನ ಒಳಗೆ ಮಲಗಿದ್ದ ರಂಗಸ್ವಾಮಿಯ ಕೈಕಾಲುಗಳನ್ನು ಕಟ್ಟಿದನೆಂದೂ, ಅನಂತರ ತಾನು ಮಲಗಿದ್ದ ಚಾಪೆಯನ್ನು ಹೊರಗೆ ತೆಗೆದುಕೊಂಡು ಬರಲು ಹೇಳಿದನೆಂದೂ, ತಾನು ಬೆದರಿ ಚಾಪೆಯನ್ನು ಹೊರಗೆ ತೆಗೆದುಕೊಂಡು ಹೋದಾಗ ತೋಟದಲ್ಲಿ ಚಾಪೆಯನ್ನು ಹಾಸಲು ಹೇಳಿ ತಾನು ಉಟ್ಟಿದ್ದ ಸೀರೆಯನ್ನು ಬಲವಂತವಾಗಿ ಬಿಚ್ಚಿದನೆಂದೂ ತಿಳಿಸಿದಳು. Sample complete. Ready to continue?